ನೋಡಿ, ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾರೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಆಮೇನ್ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಕರ್ತನ ಸೇವೆಯಲ್ಲಿರುವ ನಾನು ಸೆರೆವನಾದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ ಎಂಬುದಾಗಿ. So Apostle Paul tells here that since you're called by the Lord, you need to walk in that honorable manner, righteously under him. ಅನೇಕ ಸಂದರ್ಭಗಳಲ್ಲಿ ಈ ಕಾರ್ಯವನ್ನು ಪೌಲನು ಹೇಳುವಾಗ ನಮ್ಮ ಜೀವಿತದಲ್ಲಿ ಅನೇಕ ಸ್ಥಳಗಳಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕಾದಂತ ತುಂಬಾ ವಿಷಯಗಳಿದೆ. There are many of the things which we have to rectify in our lives. We have to change in our life. ನೋಡಿ, ನಾವು ಹೊಸಬರಾಗಿದ್ದೇವೆ ಎಂಬುದಾಗಿ ಕ್ರಿಸ್ತನ ಅನುಭವದ ಮೂಲಕವಾಗಿ ತಿಳಿದುಕೊಳ್ಳುವಾಗಲೇ ನಮ್ಮ ಜೀವಿತದಲ್ಲಿ ಪ್ರತಿದಿನವು ಕ್ರಿಸ್ತನಿಂದ ಒಂದು ಹೊಸ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಬೇಕಾಗಿದೆ. We are leading that new life. We have that new life thinking in our leading in that same way. We should always input the Christ characters in our daily lives. ಈ ಸ್ವಭಾವಗಳು ನಾವಾಗೆ ನಮ್ಮ ಒಳಗೆ ಅಳವಡಿಸಲಿಕ್ಕೆ ಸಾಧ್ಯವಾಗಲ್ಲ. ಇದು ಕ್ರಿಸ್ತನಿಂದ ಪರಿಶುದ್ಧಾತ್ಮನ ಮೂಲಕವಾಗಿ ಬರುವುದರಿಂದ ಪರಿಶುದ್ಧ ಆತ್ಮನಿಗೆ ಒಪ್ಪಿಸಿಕೊಡುವಾಗಲೇ ಈ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯುವಂತದ್ದಾಗಿರ್ತದೆ. All these characters, the Christ characters, we cannot input ourselves by our own strength or by our own knowledge. While we surrender ourselves to the Holy Spirit, then we are able to input the Christ characters in our life. ಪರಿಶುದ್ಧ ಆತ್ಮನ ಮೂಲಕವಾಗಿನೇ ಈ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯುವಂತದ್ದಾಗಿರ್ತದೆ. Only through the Holy Spirit all of the things will be happening in our life. ಅನೇಕ ಸಂದರ್ಭದಲ್ಲಿ ನಾನು ಸರಿಯಾಗ್ತೇನೆ, ನಾನು ಈ ತರ ನಡೆದುಕೊಳ್ತೇನೆ, ನಾನು ಈ ತರ ಇರ್ತೇನೆ, ನನ್ನ ಕಾರ್ಯಗಳು ಹೀಗೆ ಹಾಗೆ ಎಂಬುದಾಗಿ ನಾವು ಹೇಳುವಂತ ಅನೇಕ ವಿಷಯಗಳು ವ್ಯರ್ಥ. ಯಾಕಂದ್ರೆ ನಮಗೆ ನಿಲ್ಲಿಕ್ಕೆ ಆಗಲ್ಲ, ನಾವು ನಿಂತಿರುವಂತದ್ದು ದೇವರ ಕೃಪೆಯಿಂದ. Many of the times we tell that we are just like this, we are leading a life like this, we are born like this and we will be doing like this. Telling all of these things, it is just the words of telling in vain. We are only capable to do things when we have his grace. ಇವತ್ತು ಈ ಭೂಮಿಯ ಮೇಲೆ ಕ್ರಿಸ್ತನ ಕೃಪೆ ಇಲ್ಲದೆ ಯಾರು ನಿಲ್ಲಿಕ್ಕೆ ಸಾಧ್ಯವಾಗಲ್ಲ. Today on this earth, none of the person can live on this earth without the grace of the Lord.